ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋ ಕೂಡ ಮಾಡಿ ತುಂಬ ದಿನ ಆಯಿತು. ಈ ಟೈಮ್ ಸಿಕ್ಕಿರಲಿಲ್ಲ ಅಂತ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ನಾನು ಇವತ್ತು ಹೊರಟಿದ್ದು ಪಯಣ ಬಂದು 4 ವರ್ಷ ಆಗಿತ್ತು ಹೋಗಿ. ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಹೊರಟಿದ್ದದ್ದು. ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡೋಣ ಅಂತ ಹೊರಟಿದ್ವಿ. ಹಾಗೆ ಆನ್ ದ ವೇ ನಿಮಗೆ ಗೊತ್ತು, ವೆದರ್ ಎಲ್ಲ ಸಖತ್ತಾಗಿದ್ದೆ. ನಾವು ಬಿಸಿಲೆಘಟ್ಟಲ್ಲಿ ಮಾತ್ರ ವ್ಯೂ ಸಖತ್ತಾಯಿತು. ಆ ಪರ್ವತಗಳ ಮಧ್ಯ ಜರಿ ಥರ ಹರಿಯೋ ನೀರು ಮಾತ್ರ ಸಖತ್ತಾಗಿತ್ತು, ಹೊಸಮಾಗಿತ್ತು. ಸೊ ನಾವು ಫಸ್ಟು ಹೋಗಿದ್ದು ಸೌತ್ ಕಡ್ ಗಣಪತಿ. ಇದನ್ನು ಫಸ್ಟ್ ಟೈಮ್ ನಾನು ನೋಡಿದ್ದು, ಬರೀ ರೀಲ್ಸಲ್ಲಿ ನೋಡ್ತಿದ್ದೆ ಹೇಗಿದೆ ಅಂತ ಹೋದ್ವಿ. ಹೋದ ತಕ್ಷಣ ನಿಜ ಸೀರಿಯಸ್ಲಿ ಪೀಸ್ಫುಲ್ ಆಫ್ ಮೈಂಡ್ ಆಯಿತು, ಸಖತ್ತಾಗಿತ್ತು. ಆ ಗಿಡಗಳ ಮಧ್ಯೆ ಗಣಪತಿ ಇದ್ದಿದ್ದು. ನಾವು ಹೋಗಿದ್ದ ಟೈಮ್ ಕರೆಕ್ಟಾಗಿ ಮಂಗಳಾರತಿ ಮಾಡೋ ಟೈಮ್ ಆಗಿತ್ತು. ರಿಯಲಿ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಸೊ ಅಲ್ಲಿಂದ ನಾವು ಬಂದ್ವಿ, ನಮ್ಮ ಶಿವಪ್ಪ ಅಂದರೆ ಶ್ರೀ ಮಂಜುನಾಥನ ಹತ್ರ ಬಂದ್ವಿ. ಅಲ್ಲಿ ದರ್ಶನ ಮಾಡೋಣ ಅಂತ ಹೋದ್ವಿ. ಕಮ್ಮಿ ಇರುತ್ತೆ ರಶ್ಶು ಅಂದ್ಕೊಂಡು, ಬಟ್ ಟಿಕೆಟಲ್ಲೂ ಕೂಡ ವೆಯ್ಟಿಂಗ್ ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಮಿನಿಮಮ್ 2 ಅವರ್ಸ್ ಆಯಿತು ನಾವು ದರ್ಶನ ಮಾಡೋದಕ್ಕೆ, ಅಷ್ಟೊಂದು ರಶ್ ಇತ್ತು. ಏನಕ್ಕೆಂದರೆ ವೀಕೆಂಡ್ ಬೇರೆ ಇತ್ತು, ಲಾಸ್ಟ್ ವೀಕೆಂಡ್ ನಾವು ಹೋಗಿದ್ದು. ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದು ಹಾಗೆ ನಮ್ಮ ಮಂಜುನಾಥನ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಆಚೆಗಡೆ ಬಂದು ಫೋಟೋ ಎಲ್ಲ ತೊಗೊಂಡು ಮತ್ತೆ ನಾವು ಹೊರಟಿದ್ದು ಸೂರ್ಯನಾರಾಯಣ ಟೆಂಪಲ್ ಅಂತ. ಇದನ್ನು ಫಸ್ಟ್ ಟೈಮೇ ನಾನು ಹೋಗಿರೋದು. ಸೊ ಅಲ್ಲ ಹಾಗೆ ಪಕ್ಕದಲ್ಲಿ ಕಲ್ಯಾಣಿ ಇತ್ತು, ಚೆನ್ನಾಗಿತ್ತು ಕಲ್ಯಾಣಿ ಎಲ್ಲ. ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ನಾವು ಬಂದ್ವಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಇದು ಕೂಡ ಸೀರಿಯಸ್ಲಿ ಅಸ್ಸಾಂ ಅಲ್ವಾ, ಗಿಡ ಹಿಂದೆ ಪರ್ವತಗಳು, ಆ ಗ್ರೀನರಿ ಮಧ್ಯ ವೈಟ್ ಕಲರಲ್ಲಿ ಒಂದೇ ಒಂದು ಸಿಂಗಲ್ ಗೋಪುರ ಸಕ್ಕದಾಗಿ ಕಾಣಿಸುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ.